ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಜವಾಗ್ಲೂ ನೀವು ತುಂಬಾನೇ ಗ್ರೇಟ್. ನಿಮ್ಮಂತ ಗಂಡನ್ ಪಡೆಯೋದಕ್ಕೆ ನಾನು ತುಂಬಾನೇ ಅದೃಷ್ಟ ಮಾಡಿದ್ದೀನಿ. ಸಾರಿ, ಜ್ವರ ಇದೆಯಲ್ವ ಅಂತ ನೋಡಿದೆ. ಇಲ್ಲ, ಕಡಿಮೆ ಆಗಿದೆ, ನಿನ್ನೆಗಿನ್ನ ಬೆಟರ್. ಮಾತ್ರ ನಾನು ಇವತ್ತು ರೆಸ್ಟ್ ಮಾಡಬೇಕಾ? ಓ, ಮತ್ತೆ ಜ್ವರ ಪೂರ್ತಿ ಕಮ್ಮಿ ಆಗೋವರೆಗೂ ನೀವು ರೆಸ್ಟ್ ಮಾಡಲೇಬೇಕು, ಇಲ್ಲಾಂದ್ರೆ ಒಂದು ಕೆರಡು ಆಗೋಗುತ್ತೆ. ನಾನು ಮನೇಲಿ ಮಲಗಿನೇ ನನಗೆ ಜ್ವರ ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಆಫೀಸ್ಗೆ ಹೋದ್ರೆ ಸಾಕು ಅನ್ಸ್ಬಿಟ್ಟಿದೆ. ಹೇಗಿದ್ರು ಜ್ವರ ಕಡಿಮೆ ಆಗಿದೆಯಲ್ಲ, ಆಫೀಸ್ಗೆ ಹೋಗ್ಬೋದಲ್ವಾ? ತಾವು ಅಷ್ಟೊಂದು ಉತ್ಸಾಹ ತೋರಿಸ್ಬೇಡಿ. ನೀವು ಆಫೀಸ್ ಹೋಗೋ ಅಷ್ಟು ಸ್ಟ್ರಾಂಗ್ ಆಗಿಲ್ಲ. ಜ್ವರ ಕಮ್ಮಿ ಆಯಿತು ಅಂತ ನೀವು ಸ್ಟ್ರೈನ್ ಮಾಡಿಕೊಂಡ್ರೆ ಜ್ವರ ಜಾಸ್ತಿ ಆಗುತ್ತೆ. ನೀವು ಮನೇಲೇ ರೆಸ್ಟ್ ಮಾಡಿ. ನಾನು ಜಾಸ್ತಿ ಹೊತ್ತು ಆಫೀಸ್ನಲ್ಲಿ ಇರಲ್ಲ, ಹೀಗೋಗಿ ಬಂದ್ಬಿಡ್ತೀನಿ. ಹೀಗೆ ಬರೋ ಅಷ್ಟರಲ್ಲೂ ಮೈಂಡು ಮತ್ತು ಬಾಡಿಗೂ ಸ್ಟ್ರೈನ್ ಆಗುತ್ತೆ. ಜ್ವರ ಪೂರ್ತಿಯಾಗಿ ಹೋಗೋವರೆಗೂ ನೀವೆಲ್ಲೂ ಹೋಗಂಗಿಲ್ಲ, ರೆಸ್ಟ್ ಮಾಡಲೇಬೇಕು. ಸರಿ, ಎಷ್ಟೇ ಆದರೂ ಟೀಚರು ಮಾತು ಕೇಳಲೇಬೇಕು. ಏನು ಕಿಂಡಲ? ಇಲ್ಲಪ್ಪ, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಿಮ್ಮ ಮಾತು ಕೇಳಲೇಬೇಕಲ್ವಾ? ಗುಡ್. ಆ ಭಯ ಭಕ್ತಿ ಇರಲಿ. ನಿಮಗೆ ಸಬಕ್ಕಿ ಗಂಜಿ ಮಾಡ್ಸೋಕೆ ಹೇಳಿದ್ದೆ, ತರ್ತೀನಿ. ಜೊತೆಲೆ ಹಿಂಗೆ ಮೆಣಸು ತರ್ತೀನಿ, ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಅತ್ತೆ, ತಿಂಡಿ ಆದ್ಮೇಲೆ ಮಾತ್ರೆ ತಗೋಬೇಕಿತ್ತು. ಇವಳು ನನ್ನನ್ನೇ ನೋಡ್ತಾ ಇದ್ದಾಳಲ್ಲ, ಮಾತ್ರೆ ಹೇಗೆ ಬಿಸಾಕೋದು? ಬಿಸಾಕಕ್ಕಂತೂ ಹಾಕಲ್ಲ, ನುಂಗ ಥರ ಸುಮ್ಮನೆ ನಾಟಕ ಮಾಡೋಣ. ಮಲ್ಲಿ ಹೇಳಿದ್ದು ನಿಜ. ಇವ್ರು ಮಾತ್ರೆ ತಗೊಳ್ತಿಲ್ಲ, ಮಾತ್ರೆ ತಗೊಳ್ಳೋ ಥರ ನಾಟಕ ಆಡ್ತಿದ್ದಾರೆ. ಅದೇನಾಯ್ತು? ವಾಶ್ರೂಮ್. ಬನ್ನಿ. ತಪ್ಪು ಮಾಡಿಬಿಟ್ರಿ ಅತ್ತೆ. ಗೌತಮ್ ಅವ್ರ ಭಾವನೆಗಳ ಜೊತೆ ನೀವು ಆಟ ಆಡ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರಾರ್ಥನೆಗಿರೋ ಶಕ್ತಿ ಏನು ಅಂತ ಈಗ ಗೊತ್ತಾಯ್ತು ಭಗವಂತ. ಪ್ರಾರ್ಥನೆಯ ಬೆಲೆ ಗೊತ್ತಾಗಬೇಕು ಅಂದ್ರೆ ಕಳ್ಕೋಬೇಕು, ಇಲ್ಲ ಕಳ್ಕೊಳ್ಳೋ ಹಾದಿಲಿರ್ಬೇಕು. ಈಗ ನಿನಗೆ ಅದರ ಶಕ್ತಿ ಭಕ್ತಿ ಎರಡೂ ಗೊತ್ತಾಗಿರ್ಬೇಕು ಅನ್ಸುತ್ತೆ. ಅಯ್ಯೋ, ಬರೀ ಗೊತ್ತಾಗೋದ? ಅದ್ರ ಬಗ್ಗೆ ಒಂದು ಪುಸ್ತಕನೇ ಬರೀಬಹುದು, ಒಂದು ಪಿಕ್ಚರು ತೆಗಿಬಹುದು, ಅಷ್ಟು ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ. ಶಿವಪ್ರಸಾದ್, ಪ್ರಾರ್ಥನೆ ಅಂದ್ರೆ ಬರೀ ದೇವ್ರ ಹತ್ರ ಮಾತ್ರ ಕೇಳ್ಕೊಳ್ಳೋದಲ್ಲ, ಅದು ಪ್ರತಿಯೊಬ್ಬ ವ್ಯಕ್ತಿನೂ ತನ್ನ ಸಹಾಯಕ್ಕೆ ಇನ್ನೊಬ್ಬರ ಹತ್ರ ಕೇಳ್ಕೊಳ್ಳೋ ಕ್ರಿಯೆ. ಆಜ್ಞೆ ಕೂಡ ಒಂದು ರೀತಿಯ ಪ್ರಾರ್ಥನೆನೇ. ಬಲಿಷ್ಠವಾದ ವ್ಯಕ್ತಿ ತನ್ನ ಕೆಳಗಿರೋ ವ್ಯಕ್ತಿಗೆ ತನ್ನ ಕೆಲಸ ಮಾಡೋದಕ್ಕೆ ಹೇಳ್ತಾನೆ. ಆ ಹೇಳಿಕೆಯಲ್ಲಿ ಅಧಿಕಾರ ಮತ್ತು ಗರ್ವ ಇದ್ರೆ ಅದು ಆಜ್ಞೆ ಆಗುತ್ತೆ. ಕೆಳಗಿರೋ ವ್ಯಕ್ತಿ ಮೇಲಿರೋ ವ್ಯಕ್ತಿಯ ಬಳಿ ಕೇಳಿಕೊಂಡಾಗ ಅಲ್ಲಿ ಭಯ ಇರುತ್ತೆ, ಆಗ ಅದು ವಿನಂತಿ ಆಗುತ್ತೆ. ಆದರೆ ಆ ಕೇಳುವ ಪ್ರಕ್ರಿಯೆಯಲ್ಲಿ ಭಕ್ತಿ ಇದ್ದಾಗ ಮಾತ್ರ ಅದು ಪ್ರಾರ್ಥನೆಯಾಗುತ್ತೆ. ಆದ್ರೆ ನಾನು ಇದುವರೆಗೂ ಕೇಳ್ಕೊಂಡಿರೋ ಎಲ್ಲಾ ಪ್ರಾರ್ಥನೆಯಲ್ಲೂ ಭಕ್ತಿ ಅನ್ನೋದು ಇದ್ದೇ ಇರುತ್ತೆ ಭಗವಂತ.
ಪ್ರಾರ್ಥಿಸಿಕೊಂಡಾಗ ಅದು ಆಗಬೇಕು ಅಥವಾ ಆಗಬಾರದು ಅನ್ನುವ ಯಾವ ನಿಯಮವೂ ಇಲ್ಲ. ಆದರೆ ಆ ಪ್ರಾರ್ಥನೆ ಎಷ್ಟು ಬೇಗ ಫಲಿಸಬೇಕು, ನಿಮ್ಮ ಆಸೆಗಳು ಎಷ್ಟು ಬೇಗ ಈಡೇರಬೇಕು ಅನ್ನುವುದು ನಿಮ್ಮ ಪ್ರಾಮಾಣಿಕತೆ, ನಿಸ್ವಾರ್ಥತೆ, ನ್ಯಾಯ, ನೀತಿ, ಧರ್ಮ ಇದರ ಮೇಲೆ ಅವಲಂಬಿತವಾಗಿದೆ. ಹಾಗಾಗಿ ನಿಮ್ಮ ಪ್ರಾರ್ಥನೆಗಳು ನಿಷ್ಕಲ್ಮಶವಾಗಿರುವಂತೆ, ಇನ್ನೊಬ್ಬರಿಗೆ ತೊಂದರೆಯಾಗಿರದಂತೆ, ಆದಷ್ಟು ಎಲ್ಲರಿಗೂ ಒಳಿತಾಗುವಂತಿರಲಿ. ಆವೇಶಕ್ಕೂ ಆವೇಗಕ್ಕೂ ಯಾವತ್ತೂ ಪ್ರಾರ್ಥಿಸಬಾರದು. ಏಕೆಂದರೆ ಪ್ರತಿಯೊಂದು ಪ್ರಾರ್ಥನೆಗೂ ಅದರದ್ದೇ ಆದ ಬೆಲೆ ಇದೆ. ಒಳ್ಳೆಯ ಪ್ರಾರ್ಥನೆ ನಿಮ್ಮದಾಗಿದ್ದರೆ ಆ ಪ್ರಾರ್ಥನೆ ಅರ್ಚನೆಯಾಗಿ ನಿಮ್ಮನ್ನೇ ಬಂದು ತಲುಪುವುದು. ಇಲ್ಲವಾದರೆ ಪ್ರಾರ್ಥನೆ ಯಾತನೆಯಾಗಿ ನಿಮ್ಮ ಬೆನ್ನು ಬೀಳಲು ಹೆಚ್ಚು ಸಮಯ ಬೇಕಾಗಿಲ್ಲ. ಎಲ್ಲವನ್ನೂ ಕೇಳುವ ಜೀವಿಗಳಿಗೆ ನಾನು ಕೇಳುವ ಕಿವಿಯಾಗಬಲ್ಲೆ ಅಷ್ಟೇ. ಆದರೆ ಏನನ್ನೂ ಕೇಳದ ಜೀವಿಗಳಿಗೆ ನಾನೇ ಸ್ವಯಂ ಪ್ರಾರ್ಥಿಸುವ ನಾಲಿಗೆಯಾಗುವೆ. ಪ್ರಾರ್ಥನೆಯ ಕೂಗು ದೂರದಲ್ಲಿ ಎಲ್ಲೋ ಇರೋ ದೈವಕ್ಕೆ ಕೇಳಿಸದೇ ಇದ್ದರೂ ನಿಮ್ಮೊಳಗಿರೋ ಅಂತರಾತ್ಮದ ಗರ್ಭಗುಡಿಯಲ್ಲಿರುವ ಆತ್ಮಸ್ವರೂಪಿಯಾದ ಭಗವಂತನಿಗೆ ಖಂಡಿತವಾಗಲೂ ತಲುಪುತ್ತದೆ. ಹಾಗಾಗಿ ಪ್ರಾರ್ಥಿಸುವ ಮುನ್ನ ಒಮ್ಮೆ ಯೋಚಿಸಿ. ರೀ ಸಾಕ್ ಬನ್ನಿ ಹೋಗೋಣ. ಜೋರೆ ಬನ್ನಿ ಮರ್ರೆ, ಮಳೆ ಬಂದ್ರೆ ಕಷ್ಟ. ಬನ್ನಿ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮಿ, ಮೈಗೆಲ್ಲ ಎಣ್ಣೆ ತಿಕ್ಕಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಸಿ ಮೈಯೆಲ್ಲ ಹಗೂರ ಆಗಂಗ್ ಮಾಡ್ಬಿಟ್ಟಿದ್ದಿ ಕಣಮ್ಮಿ. ಹೂ ಕಣವ, ನನಗೂ ಬೆನ್ನ ಗಟ್ಟಿಯಾಗಿ ಸಿಕ್ಬಿಟ್ಟೆ ನೀನು. ತಿಕ್ಕಿರೋದಕ್ಕೆ ಬೆನ್ನೆಲ್ಲ ಯಪ್ಪ ಅನ್ನುವಂಗಾಗದೆ. ನಿನ್ ಕೈ ಗುಣನೇ ಹಂಗದಿ ನೋಡು. ಈ ಯುಗಾದಿ ಹಬ್ಬದಲ್ಲಿ ದೇವ್ರು ನಮ್ಗೆಲ್ಲ ಒಳ್ಳೇದ್ ಮಾಡ್ಬಿಟ್ರೆ ಸಾಕಪ್ಪ. ಎಲ್ಲಿ ಒಳ್ಳೇದಾಯ್ತದ್ಲ, ಮನೆಗೆ ಬಂದು ಮಕ್ಕರ್ಸ್ಕೊಂಡಿಲ್ವಾ ದೃಷ್ಟಿಗೊಂಬೆ? ಏನೋ ನಮ್ಮ ಸಿದ್ದೇಗೌಡ ಆಸೆ ಪಟ್ಟ ಅಂತ ಈ ದೃಷ್ಟಿಗೊಂಬೆ ನಮ್ಮ ಮನೆಗೆ ಸೇರ್ಸ್ಕೊಂಡಿವ್ನಿ. ಇಲ್ಲಾಂದ್ರೆ ಈ ಹಬ್ಬದ ದಿವಸ ಇವನು ಸೇರ್ಸ್ಕತ್ತಿದ್ನೆ. ನಮ್ಮ ಮನೆ ದೇವರು ಯಾರ ದೃಷ್ಟಿನೂ ನಮ್ಮ ಮನೆ ಮೇಲೆ ಬೀಳ್ದೇ ಇರೋ ಥರ ಕಾಪಾಡ್ಬಿಟ್ರೆ ಸಾಕಪ್ಪ. ಇಂಚು ಹೆಂಗೂ ಬಂದಿದೀಯಾ, ನಾಳೆ ಹೊಸ್ ತೊಡ್ಕೊ, ಅದನ್ನ ಮುಗಿಸ್ಕೊಂಡು ಹೋಗವ. ಇದೇನವ ಹಿಂಗ್ ತಮಾಷೆ ಮಾಡ್ತಿದ್ದಿ? ವರ್ಷದಕ್ಕೆ ಮುಗಿಸ್ಕೊಂಡು ಹೋದಾರ ಅವರು? ಇಲ್ಲ ಅವ್ರ ಮನೇಲಿ ನೀರು ಮಜ್ಜಿಗೆ ಪಾನಕಾಯಿ ಹೆಸರು ಬೇಳೆ ಬಿಟ್ರಿ ಏನ್ ಸಿಕ್ಕತ್ತು? ಮುಗಿಸ್ಕೊಂಡು ಹೋಯ್ತಿರ ಅಲ್ಲೇನವ? ಹರಿ ಬಾ ಅಕ್ಕ ಬಾವಾ, ನಾನು ಏನು ಹೇಳ್ಬಾರ್ದು ಅಂತ ಹೇಳ್ಬಿಟ್ಟೆ. ಅಪ್ಪಾಜಿ ಯಾಕಪ್ಪಾಜಿ ಬಾವು ನಂಗೆ ಆಡ್ಕೊಂಡಿರಿ? ಪಾಪ ಅವ್ರ ಮನ್ಸಿಗೆ ಬೇಜಾರಾಗುಳ್ದೆ. ನೀನ್ ಅವಾಗ ಅವ್ರಿಗೆ ಬಾಯಿಗೆ ಬಂದಂಗೆ ಬೈತಾ ಇದ್ದೆ, ಅವಾಗ ಅವಮಾನ ಆಗ್ಲಿಲ್ಲ. ಈಗ ಅಪ್ಪಯ್ಯ ಒಂದ್ ಮಾತಂದಿದ್ಕೆ ಬೇಜಾರಾಗ್ಬಿಡ್ತು. ಹೂಕಡ್ಲ ಮರ್ಗೌಡ ಅಲ್ಲ, ನಮ್ ಸಿದ್ದೇಗೌಡಂಗೆ ಈಗ ಬಾವನ ಮೇಲೆ ಬೋ ಪ್ರೀತಿ ಆಗ್ಬಿಟ್ಟು ಕಣ್ಲಾ. ಹಾಗೆಲ್ಲ ಏನೂ ಇಲ್ಲ. ನಾವೇ ಅವ್ರನ್ನ ಹಬ್ಬಕ್ಕೆ ಕರೆದು ಅವಮಾನ ಮಾಡೋದು ಯಾಕಪ್ಪಾಜಿ? ಸಿದ್ದು ಹೇಳ್ತಾರೆ ಸರಿಯಾಗಿದೆ. ಅಳಿ ಅಂದ್ರೆ ಎಷ್ಟು ಬೇಜಾರು ಮಾಡ್ಕೊಂಡ್ರು ಏನು ನೋಡಿ. ಇವತ್ತು ಹಬ್ಬ, ದಯವಿಟ್ಟು ನೀವಿಬ್ರು ಸುಮ್ಮನೆ ಇದ್ಬಿಡಿ. ಆಯ್ತು ಕಣ್ ಬಿಡಮ್ಮಿ, ಆ ದೇವ್ರ ಮನೆಯಲ್ಲಿ ಉತ್ಸವ ಮೂರ್ತಿ ಕೂತಿರೋ ಥರ ನಾನು ಸುಮ್ಕೆ ಕೂತ್ಕೊಂಡ್ಬಿಡ್ತೀನಿ, ಸರಿಯೇ?
ಬೇಡ, ನಮ್ಗೆ ಕುಂತ್ಕೊಂಡ್ ತಿನ್ನಕ್ ಬರಕಿಲ್ಲ, ನಾವು ಸಹಾಯ ಮಾಡ್ತೀವಿ. ಕೊಡ್ಲಾ? ಅಕ್ಕ ನೀ ಚೆನ್ನಾಗಿದ್ಯಾ ಅಂತ ಹೇಳ್ತಾ ಇದ್ದಾನೆ. ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ಸರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏಯ್, ಏನ್ ದೊಡ್ಡ ಮಹಾರಾಜನ್ ಮೊಮ್ಮಗ ನೀನು? ಇದು ಮಾತ್ರ ಟೈಮ್ ಟು ಟೈಮ್ ಆಗ್ಬೇಕಲ್ವಾ? ಈಗ ಹೇಳ್ಬಿಟ್ರೆ ಮುಖಾನ ಗಡಿಗೆ ತರ ಮಾಡ್ಕೊಂಡ್ಬಿಡ್ತ್ಯಾ. ಇವ್ರು ಯಾರಕ್ಕ? ಅವ್ನ್ ಗಂಗ್ ಬೈತಾ ಇದಾರೆ. ನನ್ಗೇನೋ ಗೊತ್ತು. ಸದ್ದು ಬೈಬೇಡವಾ? ಸುಮ್ನಿರಜ್ಜೆ, ತಿನ್ನ. ವೆಂಕಿ, ಏನ್ರಿ ನೀವು ಯಾವಾಗ ಹುಡುಗ ಅಂತೀರಲ್ರಿ, ಸ್ವಲ್ಪ ಸಮಾಧಾನವಾಗಿ ಮಾತಾಡ್ಬಾರ್ದಾ? ಹೌದು ಕಣೆ, ನನಗೆ ತಲೆ ಕೆಟ್ಟಿದೆ, ಅದಕ್ಕೆ ಒಂಥರ ಕಾಲ್ ಕರ್ಕೊಂಡು ಜಗಳಕ್ಕೆ ಹೋಗೋದು. ಇವತ್ತು ಹಬ್ಬ ತಾನೆ, ಪೂಜೆ ಅಂತ ಗೊತ್ತು ತಾನೆ, ನಾವೆಲ್ಲ ಕಾಯ್ತಿಲ್ವಾ? ಅವನೇನ್ ಸ್ಪೆಷಲ್? ರೀ, ಅವ್ನು ಬೆಳಿಗ್ಗೆ ಬೇಗ ಇದ್ದು ಇಡೀ ಮನೆನ ಅಲಂಕಾರ ಮಾಡಿದಾನೆ, ಬೇಕಾದಷ್ಟು ಕೆಲಸ ಮಾಡಿದಾನೆ. ಏನೋ ಹಸು ಒಂದಿದ್ದಕ್ಕೆ ಅತ್ತೆ ತಿಂಡಿ ಹಾಕೊಟ್ಟಿದ್ದಾರೆ, ಅದಕ್ಕೆ ಯಾಕ್ರಿ ಈ ರೀತಿ ಆಡ್ತೀರಾ? ಅವನೊಬ್ಬನೇ ಕಣೆ ಕೆಲಸ ಮಾಡೋದು ಈ ಮನೆಯಲ್ಲಿ, ನಾವೆಲ್ಲ ಬಿಟ್ಟಿಯಾಗಿ ತಿನ್ಕೊಂಡು ಕೂತಿದೀವಿ. ಹೋಗೆ ಇವಳೊಬ್ಳು ಅವನ ಪರ ವಹಿಸ್ಕೊಂಡು ಬಂದ್ಬಿಟ್ಲು. ಹಬ್ಬದ ದಿನಾನು ಇದೇ ತರ ಆಡ. ಅಕ್ಕ, ಅಲ್ಲಿ ಬೈತಾ ಇದ್ರಲ್ಲ, ಅವ್ರು ಯಾರು? ನಮ್ಮ ಯಜಮಾನ್ರು. ಹಾ, ಅಲ್ಲಿ ಬೈಸ್ಕೊಂಡು ಹೋದ್ರಲ್ಲ, ಅವರು ಇವ್ರಿಗೇನಾಗಬೇಕು? ಅವರು ನಮ್ಮ ಯಜಮಾನ್ರ ಅಣ್ಣ. ಅಣ್ಣನ್ ಗಂಗ್ ಬೈತಾರ? ಅವ್ರ ಕಂಡ್ರೆ ಆಗಲ್ವಾ? ಅಂತದೇನ್ ಮಾಡಿದಾರ ಅವರು? ಅಂಥದ್ದೇನೂ ಆಗಿಲ್ಲಪ್ಪ. ಅವನ ಹೆಸರು ವೆಂಕಿ ಅಂತ. ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿಗಳನ್ನ ಕಳ್ಕೊಂಡ. ನಮ್ಮ ಅತ್ತೆ ಮಾವನೇ ಕರ್ಕೊಂಡು ಬಂದು ಅವನನ್ನ ಸಾಕಿದ್ರು. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಅವ್ರಿಗೆ ಗೊತ್ತಾಗಿದೆ ವೆಂಕಿಗೆ ಕಿವಿನೂ ಕೇಳಿಸಲ್ಲ, ಮಾತು ಬರಲ್ಲ ಅಂತ. ಆದರೂ ನಮ್ಮ ಅತ್ತೆ ಮಾವ ಸ್ವಂತ ಮಗನ ಥರನೇ ಅವ್ರನ್ನ ಸಾಕಿದ್ರು. ನಮ್ಮ ಅತ್ತೆ ಮಾವನ್ಗಷ್ಟೇ ಅಲ್ಲ, ನಮ್ಮೆಲ್ರಿಗೂ ವೆಂಕಿ ಅಂದರೆ ವಿಶೇಷವಾದ ವ್ಯಕ್ತಿ. ಆದರೂ ದೇವರು ಅವನ ಜೀವನದಲ್ಲಿ ಹಲವಾರು ಪರೀಕ್ಷೆಗಳನ್ನ ಕೊಡ್ತಿದ್ದಾನೆ. ಅಕ್ಕ, ಹಾಪ ಕಣಕ್ಕ, ಇಷ್ಟೊಂದು ಫ್ಲಾಶ್ ಬ್ಯಾಕ್ ಇದೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಪಾಪ ಅನ್ಸುತ್ತೆ ಅಕ್ಕ. ಹೌದು ಕಣೋ, ಈಗಿನ ಕಾಲದಲ್ಲಿ ಹೊಟ್ಟೆಲ್ ಹುಟ್ಟಿರೋ ಮಕ್ಳೇ ಸಂಬಂಧಗಳನ್ನ ದೂರ ಮಾಡ್ಕೋತಾರೆ. ಅಂಥದ್ರಲ್ಲಿ ಇವ್ರು ಯಾರು ತನ್ನೋರೇ ಅಲ್ಲದೆ ಹೋದ್ರು ಈ ಮನೆಗೋಸ್ಕರ ಎಷ್ಟೊಂದು ಕಷ್ಟಪಡ್ತಾ ಇದ್ದಾನೆ. ಮನ್ಸಲ್ಲಿ ಇಷ್ಟೆಲ್ಲ ನೋವು ಇಟ್ಕೊಂಡ್ರು ಮುಖದಲ್ಲಿ ನಗು ತುಂಬ್ಕೊಂಡು ಓಡಾಡ್ತಿರ್ತಾನೆ. ಆ ನಗುಗೆ ಬೆಲೆ ಕಟ್ಟಕ್ಕಾಗಕ್ಕಿಲ್ಲ ಕಣ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಹನ, ಇನ್ನೂ ಎಷ್ಟೊತ್ತು ಅಂತ ಮೌನವಾಗಿರ್ಬೇಕು ಅನ್ಕೋತೀಯ? ಮಾತಾಡಕ್ಕೆ ಏನೂ ಇಲ್ಲ ಅಣ್ಣಯ್ಯ, ಆದರೆ ಈ ವಿಷಯ ನಿಮ್ದು ಯೋಳಿ ಅಂತ ಗೊತ್ತಾಯ್ತಾ ಇಲ್ಲ. ಸರಿ, ಏನು ವಿಷಯ ಮೊದಲು ಹೇಳು. ನೀವು 7 ಜನಕ್ಕೆ ಸೋಡಾ ಚೀಟಿ ಕೊಡ್ಸಿದ್ದೀರಾ? ಯೂಶ್ವಲಿ ನಾನು ಡಿವೋರ್ಸ್ ಕೇಸ್ನ ಹ್ಯಾಂಡ್ಲ್ ಮಾಡಲ್ಲ. ರೀಸನು ತುಂಬ ಸ್ಟ್ರಾಂಗ್ ಆಗಿದ್ರೆ ಅಥವಾ ಅವರಿಬ್ಬರು ಬೇರೆ ಆದರೆ ಚೆನ್ನಾಗಿರ್ತಾರೆ ಅಂತ ಅನ್ಸಿದ್ರೆ ಮಾತ್ರ ಕೇಸ್ನ ಹ್ಯಾಂಡ್ಲ್ ಮಾಡ್ತೀನಿ.
ಅಂದರೆ ಉದ್ದೇಶ ಕಾರಣ ಸರಿಯಾಗಿದ್ರೆ ಸುಡೋ ಚೀಟ ಕೊಡಿಸ್ತೀಯ ಅಲ್ವಾ ಅಣ್ಣಯ್ಯ? ಅಲ್ಲ ಭಾವಂತವ ಈ ವಿಷಯ ಮಾತಾಡ್ತಿದ್ದೀರಾ? ನೀವು ಅದೇನೋ ಮುಖ್ಯವಾದ ವಿಷಯ ಮಾತಾಡ್ಬೇಕಂದ್ರೆ? ಹ್ಞೂ, ಮುಖ್ಯವಾದ ವಿಚಾರನೇ. ಅದಕ್ಕೆ ಅಣ್ಣಯ್ಯನ ಬರೋಕ್ಕೆ ಹೇಳಿದ್ದು. ಸರಿ, ಇಲ್ಲಿಗೆ ನನ್ನ ಕರೆಸಿದ ವಿಷಯ ಏನು ಅಂತ ಹೇಳು. ನನಗೆ ಮತ್ತೆ ಮೇಸ್ಟ್ರಿಗೆ ನೀನೇ ಸೋಡಾ ಚೀಟಿ ಕೊಡಿಸ್ಬೇಕು. ವಾಟ್? ಡಿವೋರ್ಸಾ? ಅದಕ್ಕೆ ನಿನ್ನ ಬರೋಕ್ಕೆ ಹೇಳಿದ್ದು. ಸಹನಾ, ಸರಿಯಾಗಿ ಯೋಚನೆ ಮಾಡಿ ಮಾತಾಡ್ತಿದ್ಯಾ ತಾನೆ? ಆ ಥರ ಪಟ್ಟಿ ನಿರ್ಧಾರ ತಗೋಬೇಡ ಸಹನಾ. ಈಗ ನನ್ನ ಲೈಫೇ ನೋಡು, ನಾನು ಹೊಸ ತುಂಬ ಚೆನ್ನಾಗಿರ್ತೀವಿ ಅಂತ ಅನ್ಕೊಂಡಿದ್ವಾ? ಈಗ ಚೆನ್ನಾಗಿದ್ದೀವಲ್ಲ, ಹಾಗೆ ನಿನ್ನ ಲೈಫು ಎಲ್ಲ ಸರಿ ಹೋಗುತ್ತೆ. ಸ್ವಲ್ಪ ವೇಟ್ ಮಾಡು ಅಷ್ಟೇ. ಒಂದು ವೇಳೆ ನೀನು ಹೇಳ್ದಂಗೆ ನನ್ನ ಜೀವನ ಏನಾದರೂ ಸರಿ ಹೋದರೆ ಆ ಜೀವನ ನನಗೆ ಬೇಕಾಗಿಲ್ಲ ಅಣ್ಣಯ್ಯ. ನೀವು ಹೊಸು ಒಂದಾಯ್ತಿರೋ ಅನ್ನೋ ಆಸೆ ನಿಮಗಿತ್ತು, ಒಂದಾಗ್ತಿರೋ ಅನ್ನೋ ನಂಬಿಕೆನೂ ಇತ್ತು. ಆದರೆ ನನ್ನ ಜೀವನ ಹಂಗಲ್ಲ ಅಣ್ಣಯ್ಯ. ಮೇಸ್ಟ್ರನ್ನ ನಂಬಿ ನಾನು ಆ ಮನೆ ಕಾಲಿಟ್ಟಿದ್ದೆ, ಆದರೆ ಅವ್ರಿಗೆ ನನ್ನ ಮ್ಯಾಕೆ ನಂಬಿಕೆನೇ ಇಲ್ಲ. ಅವ್ವ ಹೇಳ್ದಂಗೆ ಕೇಳೋದೊಂದು ಬಿಟ್ರೆ ಬೇರೆ ಏನೂ ಇರಲಿಲ್ಲ. ಅವ್ರನ್ನ ಯಾಕೆ ಲಗ್ನ ಆಗ್ಬೇಕಿತ್ತು ಹೇಳು? ಅದೇನಿದ್ರು ಮಾತಾಡಿ ಬಗೆಹರಿಸ್ಬೋದಲ್ವೇ? ಬೇಕಾಗಿಲ್ಲ. ನಾನು ಅವ್ರನ್ನ ನಿನ್ನೆ ಮೊನ್ನೆಯಿಂದ ನೋಡಿ ಹೇಳ್ತಿಲ್ಲ. ಸಹನಾ, ಅಣ್ಣಯ್ಯ, ನೀವು ಯೋನೇ ಹೇಳಿದ್ರು ನಾನು ನಿರ್ಧಾರ ಮಾಡಾಗೈತೆ. ನಾನಿನ್ನ ಇಲ್ಲಿ ಕರ್ಸಿದ ಕಾರಣನೇ ಅವ್ರಿಗೆ ಸೋಡಾ ಚೀಟಿ ಕಳ್ಸಕ್ಕೆ ಅದೇನು ವ್ಯವಸ್ಥೆ ಮಾಡ್ಕೋಬೇಕೋ ಮಾಡ್ಕೊಳ್ಳಿ ಅಂತ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅವ್ರಿಗೆಲ್ಲ ದೊಡ್ಡವರು ಚಿಕ್ಕವರು ಅನ್ನೋದೇ ಇಲ್ಲ. ರಾಕ್ಷಸರ ಕಡೆ ಅವರೆಲ್ಲ. ಅಮ್ಮ, ಅವ್ರು ಇವ್ರಿಗೆ ಬೈಯೋ ಬದಲು ಈ ರುಕ್ಕ ಬುದ್ಧಿ ಹೇಳು. ಇವಳಿಗೇನೆ ಕೂರೋರು ಸಾಬ್ರಿ? ಅಷ್ಟಕ್ಕೂ ಇವಳೆ ನಮ್ಮ ಏರಿಯಾದವಳ? ಇಡೀ ಏರಿಯಾ ಜನರನ್ನ ಕಾರ್ಪೊರೇಟರ್ ವಿರುದ್ಧ ಎತ್ಕಟ್ಟಿದ್ದಾಳಲ್ಲ, ಇವಳಿಗೇನ್ ಬುದ್ಧಿ ಇದೆಯಾ? ಅದ್ ಸಾಲ್ದು ಅಂತ ನೀವುಗಳು ಇವಳು ಮಾತು ನಂಬ್ಕೊಂಡು ಏರಿಯಾ ಹೆಂಗಸರನ್ನೆಲ್ಲ ಕರ್ಕೊಂಡು ಅಲ್ಲಿಗೆ ಹೋಗಿದಿರಲ್ಲ, ತಲೆ ಸರಿ ಇದೆಯಾ ಇಲ್ವಾ? ಮತ್ತೆ ಜನ ನೀರು ಇಲ್ಲೇ ಸಾಯ್ತಾ ಇದ್ರು ಸುಮ್ಮನೆ ಇರ್ಬೇಕಿತ್ತಾ? ಏಯ್, ಇದು ನಮ್ಮ ಏರಿಯಾ ಸಮಸ್ಯೆ ಕಣೆ, ನಿನಗ್ಯಾಕೆ? ಏಯ್, ವೋಟ್ ಹಾಕಿದೀವಿ, ಅದು ನಮ್ಮ ಹಕ್ಕು, ಅದಕ್ಕೆ ಕೇಳ್ತಿದ್ದೀವಿ. ತಪ್ಪೇನೇ ಇದೆ? ಕುಡಿಯಕ್ ನೀರಿಲ್ಲ ಅಂತ ಸಾಯ್ತಾ ಇದೀವಿ, ಬಂದ್ಬಿಟ್ಲು ಉಪದೇಶ ಕೊಡಕ್ಕಿಲ್ಲಿ. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು. ಅದನ್ನ ಬಿಟ್ಟು ಕಾರ್ಪೊರೇಟರ್ ಹತ್ರ ಹೋದ್ರೆ ಅವನೇನ್ ಮಳೆ ಸುರಿಸ್ತಾನ? ಏಯ್, ಸುಮ್ನಿರೆ. ಅವ್ರು ಇರೋದೇ ಏರಿಯಾ ಜನಗಳ ಸಮಸ್ಯೆ ಕೇಳೋದಿಕ್ಕೆ, ಪರಿಹಾರ ಕೊಡೋದಿಕ್ಕೆ. ಕೊಟ್ನಲ್ಲ ಪರಿಹಾರನ. ಸುಮ್ನೆ ಇರ್ಲಾರ್ದೆ ಊರು ಉದ್ಧಾರ ಮಾಡಕ್ ಹೋದ್ರಲ್ಲ, ಅದಕ್ಕೆ ಈ ಕತೆ. ದಿವ್ಯಾ, ಬೇಡದಿರೋ ಮಾತುಗಳನ್ನೆಲ್ಲ ಆಡ್ಬಾರ್ದು. ಅಜ್ಜಿಗ್ ಪೆಟ್ಟಾಗಿದೆ ಅಂತ ನಾವೆಲ್ಲ ತಲೆ ಕೆಡಿಸ್ಕೊಂಡಿದೀವಿ. ಇದ್ರ ಮಧ್ಯ ನಿನ್ ಕುಂಕು ಮಾತು ಬೇರೆ ಬೇಕಾ? ನಾನು ಅದ್ನೇ ಬಾಲ ಹೇಳ್ತಾ ಇರೋದು. ಇವಳ ಮಾತು ಕೇಳ್ಕೊಂಡು ಪಾಪ ಅಜ್ಜಿ ಅಲ್ಲೆಲ್ಲ ಹೋಗಿ ಏಟ್ ಮಾಡ್ಕೊಂಡು ಬಂದಿದ್ದಾರೆ. ಮನೇಲೇ ಇದ್ದಿದ್ರೆ ಈ ರೀತಿ ಆಗ್ತಿತ್ತಾ? ಅಜ್ಜಿ ಒಳ್ಳೇದಕ್ ತಾನೇ ನಾನು ಹೇಳ್ತಾ ಇರೋದು. ನೋಡಿದ್ಯಾ ಮಾವ, ನೀನ್ ಹೇಳಿದ ತಕ್ಷಣ ವರ್ಷನೇ ಬದಲಾಯಿತು. ಅಮ್ಮ, ಇದನ್ನ ಹೀಗೆ ಸುಮ್ಮನೆ ಬಿಡಬಾರ್ದು, ಈಗಲೇ ಸತ್ಯಕ್ಕಾಗಿ ಹೇಳೋಣ. ಆಯಪ್ಪನ್ನ ಅವರೇ
ಅಲ್ಲ ಅದೇಂಗ್ ನಮ್ ಗಿರಿಜಮ್ಮನೆ ಹೇಳ್ಬಿಡ್ತಾರೆ. ಇದನ್ನೆಲ್ಲ ಸತ್ಯಂಗ್ ಹೇಳಿದ್ರೆ ಅವಳೇ ವಿಚಾರಿಸ್ಕೋತಾಳೆ. ರೊಕ್ಕ ಫೋನ್ ಇದೆ ಕೊಡಲ್ಲಿ. ಇವಳೊಬ್ಳು ಸೀಮೆಗಿಲ್ದೇ ಇರೋಳು. ಯಾವ ಮ್ಯಾಟರ್ ಶುರುವಾಗ್ಲೇ ಎಂಡಾಗಕ್ಕೆ ಅವಳೇ ಬೇಕು ಅಂತಾರೆ. ಕರ್ಮ. ಜಾನಕಿ ಫೋನ್ ಮಾಡಬೇಡ್ವೆ. ಯಾಕತ್ತೆ? ಸತ್ಯ ಈಗ ತಾನೇ ಪೊಲೀಸ್ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ. ಮೊದಲೇ ಮುಂಗೋಪಿ. ಆ ಕಾರ್ಪೊರೇಟ್ ಹತ್ರ ಇವಳು ಜಗಳ ಮಾಡ್ಕೊಂಡ್ರೆ ಕೆಲ್ಸಕ್ಕೆ ತೊಂದರೆ ಆಗಲ್ವೇನೆ? ಅದಕ್ಕೆ ಎಲ್ಲರೂ ನನಗೆ ಮಾತು ಕೊಡಿ, ಯಾವುದೇ ಕಾರಣಕ್ಕೂ ಈ ವಿಷಯನ ಸತ್ಯಂಗೆ ಹೇಳಂಗಿಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರಾಮ್, ನಿಮ್ಗೊಂದು ವಿಷಯ ಗೊತ್ತಾ? ನಮ್ಮಿಬ್ರು ಫಸ್ಟ್ ಭೇಟಿನೂ ಹೀಗೆ ಆಗಿರೋದು, ಈ ಸೊಟ್ಟು ಆಗಿರೋ ಬೊಟ್ಟಿನ ಜೊತೆ. ಇಫ್ ಯು ಡೋಂಟ್ ಮೈಂಡ್, ಮೇ ಐ? ಯಾರ ಜೀವ ಯಾರನು ಸೇರೋದು ಬಾಳ ತೀರ್ಮಾನ, ಅದನ್ನು ಮೀರಿ ಸಾಗದು ಈ ಜೀವನ. ಯಾರ ಹೆಜ್ಜೆ ಯಾರನು ಕಾಯೋದೆ ಸುಂದರ ಧ್ಯಾನ, ಹೃದಯ ತೆರೆದು ಕೂರಲಿ ನಿನ್ನೀ ಮನ. ಸೀತಾರಾಮ ಓ ಸೀತಾರಾಮ. ಓ ನೀವು ನಿಮಗೆ ಮ್ಯಾಜಿಕ್ ಎಲ್ಲ ಬರುತ್ತಾ? ಮ್ಯಾಜಿಕ್ ಏಕೆ? ಅವತ್ ನೀವು ನಮ್ಮ ಮನೆಗ್ ಬಂದ್ರಿ, ನಾನ್ ನೀರ್ ತರೋ ಅಷ್ಟ್ರಲ್ಲೇ ಮಾಯ ಆದ್ರಿ. ನಿಮ್ಗೂ ಮ್ಯಾಜಿಕ್ ಬರುತ್ತೆ, ನನ್ ಫ್ರೆಂಡಿಗೂ ಮ್ಯಾಜಿಕ್ ಬರುತ್ತೆ ಗೊತ್ತಾ? ಯಾರು ನಿನ್ ಫ್ರೆಂಡು? ರಾಮ್. ಯು ನೋ ದ ಸ್ಪೆಲ್ಲಿಂಗ್ ಅಲ್ವಾ? RAM. R ಕ್ಯಾಪಿಟಲ್. ಯಾವಾಗ್ಲೂ ಹೀಗೆ ಮಾತಾಡ್ತಾ ಇರ್ತೀಯಾ? ನಿಮ್ಮ ಅಮ್ಮ ನೋಡಿದ್ರೆ ಮೌನ ಗೌರಿ. ಓ, ನಿಮ್ಗೂ ನಮ್ ತಾತನಂಗೆ ಮರ್ವಾ? ನಮ್ಮ ಅಮ್ಮನ ಹೆಸರು ಮೌನ ಗೌರಿ ಅಲ್ಲ, ಸೀತಾ. ಸೀತಮ್ಮ, ಇವರು ನನಗೆ ಗೊತ್ತು. ನೀನ್ ಹೋಗಿ ಆಟ ಆಡ್ಕೊ, ನಾನು ಇವ್ರ ಜೊತೆ ಮಾತಾಡ್ಕೊಂಡು ಬರ್ತೀನಿ. ಓಕೆ. ಹಲೋ ಮ್ಯಾಮ್. ಹಾಯ್ ಸೀತಾ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ ಮ್ಯಾಮ್. ಯು ಲುಕಿಂಗ್ ವೆರಿ ಬ್ಯೂಟಿಫುಲ್ ಇನ್ ದಿಸ್ ಸಾರಿ. ಥ್ಯಾಂಕ್ ಯು ಮ್ಯಾಮ್. ಚಿಕ್ಕಿ, ಎಂತ ಸಮಾಚಾರ? ಎಂತ ಸಮಾಚಾರನೂ ಇಲ್ಲ. ನೋಡಿದ್ರ ಸೀತಾ, ಮದುವೆ ಅವನ್ ಗೆಳೆಯಂದು, ಆದ್ರೆ ಕಳೆ ಇರೋದು ನಮ್ಮ ಅಪ್ಪು ಮುಖದಲ್ಲಿ. ಇವನ್ ಹೀಗೆ ನಗ್ನಗ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾನಲ್ಲ. ಓಕೆ, ನಂಗೆ ಸ್ವಲ್ಪ ಕೆಲಸ ಇದೆ, ನೀವಿಬ್ರು ಕಂಟಿನ್ಯೂ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾಳೆಯಿಂದ ಸುಬ್ಬು ನಿಮ್ ಮನೆ ಕೆಲ್ಸಕ್ ಬರಲ್ಲ ಅಷ್ಟೇ. ನಿಜವಾಗ್ಲೂ ಆ ಹುಡುಗಿ ಹೇಳೋ ಥರ ಇವತ್ತು ಸುಬ್ಬು ಮನೆಗೆ ಬರಲ್ವಾ? ಅಯ್ಯೋ, ಇಷ್ಟು ದಿನ ನಾನು ಎಷ್ಟೇ ಬೈದ್ರು ಅವ್ನು ಒಂದ್ಸಲನೂ ಕೋಪ ಮಾಡ್ಕೊಂಡಿಲ್ಲ. ಮನೇಲಿ ಏನೇ ಆದ್ರೂ, ಅವನಿಗೆ ಎಷ್ಟೇ ಕಷ್ಟ ಆದ್ರೂ ಅವ್ನು ಒಂದಿನಾನು ಬೇಜಾರು ಮಾಡ್ಕೊಂಡಿಲ್ಲ. ಅಂಥ ಸುಬ್ಬು
ಈಗ ಇದ್ಕಿದ್ದ ಹಾಗೆ ಮನೆಗೆ ಬರೋದ್ ಬೇಡ ಅಂತ ಡಿಸೈಡ್ ಮಾಡ್ಬಿಟ್ನಾ. ಅಯ್ಯಯ್ಯೋ, ಛೇ, ನನ್ನಿಂದ ಅವನಿಗೆ ಎಷ್ಟು ಬೇಜಾರಾಗಿದೆಯೋ ಏನೋ. ಏನಾದ್ರೂ ಮತ್ತೆ ಇಲ್ಲಿಗೆ ಬಂದ್ರೆ ಅವನು ಕಟ್ಟಾಕಾದ್ರೂ ಸರಿ ಸಾರಿ ಕೇಳೇ ಕೇಳ್ತೀನಿ. ಸುಪ್ಪು, ಬಂದ್ಬಿಟ್ಯಾ? ಮನೆ ಬಾಗ್ಲತ್ರ ಮಹಾರಾಣಿ ನಿಂತಿದ್ದೀನಿ, ಮಾತಾಡ್ತಾ ಮುಂದಕ್ಕೆ ಹೋಗ್ತಿದ್ಯಾ? ನಿನ್ ಹೆಸರನ್ನ ಸುಬ್ಬು ಅಂತ ತೆಗೆದು ಕೊಬ್ಬು ಅಂತ ಇಟ್ಕೋ. ಕೊಬ್ಬು ಸುಬ್ಬು. ನನಗೆ ಕೊಬ್ಬ? ಏನ್ ಹೇಳ್ತಾ ಇದ್ರಿ ಮೇಡಮ್? ಇನ್ನೇನು, ಯಾವ್ದೋ ಹುಡುಗಿ ಹತ್ರ ಫೋನ್ ಮಾಡಿಸ್ಬಿಟ್ಟು ನಾನ್ ನಾಳೆಯಿಂದ ಬರಲ್ಲ ಅಂತ ಹೇಳ್ಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ಯಾ? ಓಹ್, ಅದಾ? ಅವಳು ಹೇಳಿದಿನೆಲ್ಲ ನೀವು ನಂಬ್ತಿರಲ್ಲ ಮೇಡಮ್. ನಾನು ಈ ಮನೆಗೆ ಬರ್ದೇ ಇರ್ತೀನಾ? ಶಿವನ್ ಜೊತೆ ನಂದಿ ಹೆಂಗೋ, ರಾಮನ್ ಜೊತೆ ಹನುಮ ಹೆಂಗೋ, ಯಜಮಾನ್ರ ಜೊತೆ ನಾನು ಇದ್ದೇ ಇರ್ತೀನಿ. ಆಯ್ತುಪ್ಪ, ಕಲಿಯುಗದ ಹನುಮ. ಸಾರಿ. ಹೌದು, ನೆನ್ನೆ ಆ ಲಂಕೆಯಿಂದ ಹೇಗೆ ತಪ್ಪಿಸ್ಕೊಂಡ್ಬಂದೆ? ಬಾಲಕ್ ಬೆಂಕಿ ಹಚ್ಚಿದ್ರು, ಅದೇ ಬೆಂಕಿಲಿ ನಾನು ಲಂಕೆನ ಸುಟ್ಟು ಬಂದೆ. ಸೀರಿಯಸ್ ಆಗಿ ಕೇಳ್ತಿದ್ದೀನಿ, ಏನಾಯ್ತಂತ ಹೇಳು. ನಾನು ಸೀರಿಯಸ್ ಆಗಿ ಹೇಳಕ್ ಬಂದೆ, ಬಿಡಿ. ಅವರೆಲ್ಲ ಅವರೇ ಕಿಲಾಡಿಗಳು ಅಂತ ನನ್ನ ಹೊಡೆದು ಚೇರ್ ಮೇಲೆ ಕೂರಿಸಿ ಹಗ್ಗ ಸುತ್ತಿದ್ರು. ಆದ್ರೆ ಕಟ್ಟಕ್ಕದ್ ಮಾತ್ರ ಮರ್ತೋಗ್ಬಿಟ್ಟಿದ್ರು. ನಾವು ಗೊತ್ತಲ್ಲ, ಸೈಕಲ್ ಗ್ಯಾಪಲ್ಲಿ ಎಸ್ಕೇಪ್ ಆಗಿ ಬಂದ್ಬಿಟ್ವಿ. ಬರ್ತಾ ಇದನ್ನು ತಗೊಂಡ್ಬಂದಿದ್ದೀನಿ. ಇದರಲ್ಲಿ ಮೋಕ್ಷಾ ಮೇಡಮ್ ಜೊತೆ ಇದ್ದಿದ್ದು ಫೋಟೋಸು, ವಿಡಿಯೋಸು ಎಲ್ಲ ಇತ್ತು. ಎಲ್ಲ ಡಿಲೀಟ್ ಮಾಡಿ ರೀಸೆಟ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಈಗ ಏನು ಪ್ರಾಬ್ಲಮ್ ಇಲ್ಲ. ಅಪ್ಪ, ಈಗ ಸಮಾಧಾನ ಆಯ್ತು. ಆದ್ರೂ ನೀನ್ ಎಷ್ಟು ಟೆನ್ಷನ್ ಕೊಟ್ಟೆ ಗೊತ್ತಾ? ಸಾರಿ ಮೇಡಮ್. ಸರಿ ಅಂತ ಅಯ್ಯೋ ಮೇಡಮ್ ಮೇಡಮ್ ಮೇಡಮ್, ಅವ್ರು ಹೊಡಿತಿದ್ ಸಲ್ದು ಅಂತ ನೀವು ಹೊಡಿತಾ ಇದ್ರಲ್ಲ. ಒಳ್ಳೆ ಲೇಡಿ ರೌಡಿ ಸವಾಸ ಆಯ್ತು ನನಗೆ. ಏನಂದ್ರೆ ಲೇಡಿ ರೌಡಿನ? ನಾನು ರೌಡಿ ತರ ಕಾಣ್ತೀನ ನಿನಗೆ? ಈ ತರ ಹೊಡೆದ್ರೆ ಇನ್ನೇನ್ ಮತ್ತೆ? ನೋಡಿ ನಿಮ್ ಲುಕ್ ಒಳ್ಳೆ ರೌಡಿ ತರನೇ ಇದೆ. ಶ್ರಾವಣಿ ನಿನಗೆ ಹತ್ರ ಆಗೋ ಥರ ನೋಡ್ಕೊಂತ ಹೇಳಿದ್ರೆ ಅವಳನ್ನ ಸುಪ್ಪು ಜೊತೆ ಹರಟೆ ಹೊಡೆಯಕ್ ಬಿಟ್ಟು ನೀನು ಇಲ್ಲಿ ನಿಂತ್ಕೊಂಡು ಮನೆ ಕೆಲಸಗಳನ್ನ ನೋಡ್ತಿದ್ಯಾ? ವಾಟ್? ಶ್ರಾವಣಿ ಸುಬ್ಬು ಜೊತೆ ಹರಟೆ ಹೊಡಿತಾ ಇದ್ದಾಳ? ಏನ್ ಕೇಳ್ತಿದ್ಯಾ? ಅಲ್ಲಿ ಬಂದು ನೋಡು ಬಾ. ವೇಟ್ ಮಾಡಿ, ಈಗಲೇ ಹೋಗಿ ಆ ಸುಬ್ಬುಗ್ 4 ಬಿದ್ದು ಮನೆಯಿಂದ ಆಚೆ ಹಾಕ್ಲಾ? ಬೆಳಗ್ಗೆ ಕುಡ್ತಿದ್ಯಾ ನೀನು? ನಾನು ಹೇಳೋದೊಂದು ನೀನು ಮಾಡೋದೊಂದು. ಅವ್ರನ್ನ ನಾನು ನೋಡ್ಕೋತೀನಿ, ನೀನೊಳಗೆ ನಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಿದೆ ಹಾಗೆಲ್ಲ ಆಡ್ಬಾರ್ದು. ಸುಮ್ಮನೆ ಕೂತ್ಕೋ. ನಂಗೆ ಗಾಳಿಲ್ ತೇಲಾಡ್ಬೇಕು, ಬಿಡಿ ನನ್ನ. ಕೂತ್ಕೊಳಕ್ ಆಗಲ್ಲ ಇಲ್ಲಿ. ಮೇಡಮ್, ನಿಮ್ ಹುಡುಗಿಗೆ ತಪ್ಪಿಗಿರ ಕೇಳಿ, ಇಲ್ಲ ಇಲ್ಲೇ ಇಳಿಸೋಗ್ಬಿಡ್ತೀನಿ. ಅಯ್ಯೋ ಬೇಡ ಪಾಪು, ನಿಧಿ ನೀನ್ ತುಂಬಾ ಕೆಟ್ಟ ಪರಿಸ್ಥಿತಿಲಿ ಇದೆಯಾ, ಸುಮ್ಮನೆ ಕೂತ್ಕೋ. ಯಾವನ ಇವನು? ಗಾಡಿ ಓಡ್ಸಕ್ ಬರಲ್ವಾ ನಿಂಗೆ? ತೆಗೆದು ಬಿಟ್ಟ ಅಂದ್ರೆ ಕುತ್ಕೊಳ್ಳ ಸುಮ್ಮನೆ. ಪಾಪು ಕೂಗಾಡ್ಬೇಡ ಪಾಪು. ಮೇಡಮ್, ನೀ ಬೆದ್ರು ಬೊಂಬೆ ಸುಮ್ಮನೆ ಕೇಳಿ ಮೇಡಮ್. ನಾನು ಇವಳು ಕೈ ಹಿಡ್ಕೋತೀನಿ, ನೀನ್ ಹೋಗಪ್ಪ. ಯಾರಾದ್ರೂ ಇವಳನ್ನ ಈ ಸ್ಥಿತಿಲಿ ನೋಡಿದ್ರೆ ತೊಂದರೆ ಆಗತ್ತೆ. ನಡಿ. ಎಲ್ಲೋ ತೇಲ್ತಾ ಇರಂಗ್ ಅನ್ನಿಸ್ತಾ ಇದೆ, ಒಂಥರ ಚೆನ್ನಾಗಿದೆ. ಅಯ್ಯೋ ನಿಧಿ, ಏನಾಯ್ತು ಇವಳಿಗೆ? ಏನಿಲ್ಲ ಮೇಡಮ್, ಫುಲ್ಲು ಟೈಟ್ ಆಗಿದ್ದಾರೆ. ಮೋಸ್ಟ್ಲಿ ನೀವು ಯಾರನ್ನೋದೀಗ ಗೊತ್ತಿದೆಯೋ ಇಲ್ವೋ? ವಾಟ್? ಏನ್ ಹೇಳ್ತಿದ್ಯಾ? ಬರೀ ಮಕ್ಕಳನ್ನ ಹೆತ್ರೆ ಸಾಕಾಗಲ್ಲ, ಅವ್ರೆಂಥವ್ರು ಸಾಹಸ ಮಾಡ್ತಿದ್ರೆ ಅಂತ ನೋಡ್ಕೋಬೇಕು. ಚೂರು ಮಿಸ್ ಆಗಿದ್ದಿದ್ರು ಇಷ್ಟೊತ್ತಿಗೆ ಪೊಲೀಸ್ ಸ್ಟೇಷನ್ ಇರ್ತಿದ್ಲು. ನೋಡು, ಈ ಮನೆ ಡ್ರೈವರ್ ಆಗಿ ಮನೆ ಮಾನ ಉಳಿಸೋ ಕೆಲಸ ಮಾಡಿದ್ಯಾ. ಅದಕ್ಕೆ ಎಷ್ಟು ದುಡ್ಡು ಬೇಕು ಕೇಳಿ ಇಸ್ಕೊಂಡು ಹೋಗು. ನನಗೆ ಬುದ್ಧಿ ಹೇಳಕ್ ಬರಬೇಡ. ಗ್ರೇಟ್, ಒಳ್ಳೆ ಮರ್ಯಾದೆ ಕೊಟ್ರಿ. ನಿಮ್ಮ ಹೆಣ್ಮಗಳು ಮಾನ ಕಾಪಾಡಿದ್ದಕ್ಕೆ ಚೆನ್ನಾಗಿ ಕೊಟ್ರಿ. ನಿಮ್ಮ ದುಡ್ಡು ನನ್ನ ಚಪ್ಪಲಿ ಸಮಾನ. ಶಾರ್ವರಿ ಅವರೇ,
ನನ್ನ ಮಗ ಹೇಳ್ತಾ ಇರೋದು ಸರಿಯಾಗಿದೆ. ಹೆಣ್ಮಗಳ ಮಾನನ ನೀವು ದುಡ್ಡಲ್ಲಿ ಅಳಿಬೇಡಿ. ನಾವಲ್ಲಿ ಹೋಗೋದು ಸ್ವಲ್ಪ ತಡ ಆಗಿದ್ರು ಏನೋ ಆಗೋಗಿರೋದು. ನಾನು ಹೇಳಿದ್ರು ನೀವು ಯಾರೂ ನಂಬಲಿಲ್ಲ. ಥ್ಯಾಂಕ್ಸ್ ತುಳಸಿ ಅವರೇ. ನಿಮ್ಮಿಂದ ಇವತ್ತು ನನ್ನ ಮಗಳು ಮಾನ ಪ್ರಾಣ ಎರಡು ಉಳಿತು. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ. ಆದರೆ ಈ ವಿಷಯನ ಯಾರಿಗೂ ಹೇಳಬೇಡಿ ಪ್ಲೀಸ್. ಅಲ್ಲ, ಗೊತ್ತಿದ್ರೆ ಒಳ್ಳೇದೇ ಅಲ್ವಾ? ಇಲ್ಲ, ನಿಧಿಗೆ ನಾನು ಬುದ್ಧಿ ಹೇಳ್ತೀನಿ. ಮತ್ತೆ ಇದೇ ಥರ ಆಗದೆ ಇರೋ ಥರ ನಾನು ನೋಡ್ಕೊಳ್ತೀನಿ. ಇವ್ರಿಗೆ ಗೊತ್ತಾದರೆ ನೊಂದ್ಕೋತಾರೆ. ದಯವಿಟ್ಟು ಯಾರಿಗೂ ಹೇಳಲ್ಲ ಅಂತ ಮಾತು ಕೊಡಿ. ಸರಿ, ಯಾರಿಗೂ ಹೇಳಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.